ನಾರಾಯಣ ನಾರಾಯಣ. ಈಗ ನಾನು ಬಂದ ಕೆಲಸ ನಿರ್ವಿಘ್ನವಾಗಿಯೇ ಆಯಿತು. ನಾರಾಯಣ ನಾರಾಯಣ. ಈಗ ನಾನು ಕಲಹದ ಬೀಜವನ್ನು ಬಿತ್ತಿರುವೆನು. ಆ ಬೀಜವು ಮೊಳಕೆಯೊಡೆದು ಮೊಳಕೆಯು ಗಿಡವಾಗಿ, ಗಿಡವು ಮರವಾಗಿ ಅನೇಕ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವವು. ಆ ಫಲಪುಷ್ಪಗಳನ್ನು ಮುಂದೆ ಯಾರು ಸವಿಯುವರೋ ನಾನು ಯೋಚಿಸಿ ನೋಡುವೆನು. ನಾರಾಯಣ ನಾರಾಯಣ. ಮಹೇಂದ್ರನ ನೋಟ, ಯಮನ ನುಲಿದಾಟ, ಗುರುಗಳಾದ ವಸಿಷ್ಠರು ಭೂಲೋಕದ ಕಡೆಗೆ ಓಟ, ಶನಿದೇವನ ಮೆರೆದಾಟ, ಇದೆಲ್ಲವೂ ನನ್ನಯ ಮಾಟ. ನಾರಾಯಣ ನಾರಾಯಣ. ನಾನೀಗಲೇ ಭೂಲೋಕಕ್ಕೆ ಹೋಗಿ ಮಹೇಂದ್ರನ ಆ ಸ್ಥಾನದಲ್ಲಿ ನಡೆದ ವಿಚಾರವನ್ನು ಆ ಸತ್ಯವ್ರತ ಮಹಾರಾಜನಿಗೆ ತಿಳಿಸುವೆನು. ನಾನೀಗಲೇ ಭೂಲೋಕಕ್ಕೆ ಹೋಗುವೆನು. ನಾರಾಯಣ ನಾರಾಯಣ. ನಟವರ ಗಂಗಾಧರ ಉಮಾಶಂಕರ ವಿಲೀಲಾ ವಿನೋದ ನಟವರ ಗಂಗಾಧರ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಜನನ ಮರಣೊಂದು ಚದುರಂಗವಾಗಿ, ಜನನ ಮರಣೊಂದು ಚದುರಂಗವಾಗಿ, ಜನರೇ ಕಾಯಾಗಿ ನಟವರ ಗಂಗಾಧರ ಉಮಾಶಂಕರ ವಿಲೀಲಾ ವಿನೋದ ನಟವರ ಗಂಗಾಧರ. ನಾರಾಯಣ ನಾರಾಯಣ. ಸೋರಿನಲಿವಿಂದ ನೀ ಬಾಳಿನಿಂದ. ನಾರಾಯಣ ನಾರಾಯಣ. ಸೋರಿನಲಿವಿಂದ ನೀ ಬಾಳಿನಿಂದ ಭ್ರಮೆಯೇ ತುಂಬಿರುವೆ. ನಟವರ ಗಂಗಾಧರ ಉಮಾಶಂಕರ ವಿಲೀಲಾ ವಿನೋದ ನಟವರ ಗಂಗಾಧರ. ನಾರಾಯಣ ನಾರಾಯಣ. ತೋರುವೆಯನ್ನಯ ಮಾಯವನೀಗ ತಲೆಯಲ್ಲಿ ಮೆರೆಯುವೆ ನರನಿಗೆ ನಾ. ತೋರುವೆಯನ್ನಯ ಮಾಯವನೀಗ ತಲೆಯಲ್ಲಿ ಮೆರೆಯುವೆ ನರನಿಗೆ ನಾ. ತಲೆಯಲ್ಲಿ ಮೆರೆಯುವೆ ನರನಿಗೆ ನಾ. ತಲೆಯಲ್ಲಿ ಮೆರೆಯುವೆ ನರನಿಗೆ ನಾ. ಸತ್ಯವನ್ನು ಉಳಿಸಿ ಧರ್ಮವ ಮೆರೆಸಲು, ಸತ್ಯವನ್ನು ಉಳಿಸಿ ಧರ್ಮವ ಮೆರೆಸಲು ಭೂಲೋಕಕ್ಕೆ ತೆರಳುವನು, ಭೂಲೋಕಕ್ಕೆ ತೆರಳುವನ. ತೋರುವ ಎಣ್ಣೆಯ ಮಾಯವನೀಗ ತೆರೆಯಲ್ಲಿ ಮೆರೆಯುವೆ ನರನಿಗೆ ನಾ. ತೆರೆಯಲ್ಲಿ ಮೆರೆಯುವೆ ನರನಿಗೆ ನಾ. ತೆರೆಯಲ್ಲಿ ಮೆರೆಯುವೆ ನರನಿಗೆ ನಾ. ನರನಿಗೆ ನಾ. ನರನಿಗೆ ನಾ. ನಾನು ಆ ದೇವೇಂದ್ರ ಸಭೆಯಲ್ಲಿ ನನಗೂ ವಸಿಷ್ಠರಿಗೂ ಹಂತವು ಆಗಿರಬಹುದು. ಏನು ಮಾಡಲಿ, ಏನು ಮಾಡಲಿ ಇರಲಿ. ನಾನೀಗಲೇ ಆ ಸತ್ಯವತನ ಆ ಸ್ಥಾನಕ್ಕೆ ಹೋಗಿ ಆತನ ಸತ್ಯ ಪರೀಕ್ಷೆಯನ್ನು ಮಾಡಲು ನನಗಿದೆ ತಕ್ಕ ಸಮಯ, ನನಗಿದೆ ಒಳ್ಳೆ ಸಮಯ. ಜೈ ಕಲಿಮಾಯೆ, ಜೈ ಕಲಿಮಾಯೆ, ಜೈ ಕಲಿಮಾಯೆ. ಮಹಾಪ್ರಭು,
ವರಮಂತ್ರಿ ಶೇಖರ ಮಂತ್ರಿ. ಹಾ ಪ್ರಭು. ರಾಜ್ಯಭಾರ ರಚನೆ ವರಮಂತ್ರಿ ಶೇಖರ ಅಂತಂದ್ರ. ಹಾ ಪ್ರಭು. ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ, ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ, ಬೆಳೆಗಳೆಲ್ಲ ಬೆಳೆಯುತ್ತಿರುವುದೇ. ಬೆಳೆಗಳೆಲ್ಲ ಬೆಳೆಯುತ್ತಿರುವುದೇ, ಇಳೆಯಾದ ಸದಾ ಪ್ರಜೆಗಳೆಲ್ಲರ ಅಂದ್ರೆ ಇಳೆಯಾದ ಸದಾ ಪ್ರಜೆಗಳೆಲ್ಲರೂ ಸೌಖ್ಯದಿಂದ ಬಾಳುತ್ತಿರುವರೆ. ರಾಜ್ಯಭಾರ ರಚನೆಯನ್ನು ವರಮಂತ್ರಿ ಶೇಖರ ಹಾ ಪ್ರಭು. ಜಾತಿ ಭೇದಗ ಇಲ್ಲದೆಂದದಿ, ಜಾತಿ ಭೇದಗ ಇಲ್ಲದೆಂದದಿ, ಚಾತುರ್ಯಾದಿ ಪ್ರಜೆಗಳೆಲ್ಲರೂ ಅಂದ್ರೆ ಹಾ ಪ್ರಭು. ಚಾತುರ್ಯಾದಿ ಪ್ರಜೆಗಳೆಲ್ಲರೂ ನೀತಿ ಮಾರ್ಗದ ಖ್ಯಾತಿಯಿಂದಲೇ, ನೀತಿ ಮಾರ್ಗದ ಖ್ಯಾತಿಯಿಂದಲೇ ಸೌಖ್ಯದಿಂದ ಬಾಳುತ್ತಿರುವರೆ. ರಾಜ್ಯಭಾರ ರಚನೆಯನ್ನು ವರಮಂತ್ರಿ ಶೇಖರ ಮಂತ್ರಂದ. ಹಾ ಪ್ರಭು. ಆ ಶ್ರೀಹರಿ ದಯದಿಂದ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆ ಪರಿವಾರವೆಲ್ಲವೂ ಸುಖ ಸಂತೋಷದಿಂದ ಅದನ್ನು ವಿವರಿಸುವರಾಗಿ. ಅಪ್ಪಣೆ ಮಹಾಪ್ರಭು. ಪಾತಿವೇಂದ್ರ ಪಾತಿವೇಂದ್ರ ಸುಗುಣತಾಂತ್ರ ಕೀಗ ಸುರೇಂದ್ರ. ಮಹಾಪ್ರಭು. ಸೇನಾಧಿ ಪಾತಿವೇಂದ್ರ ಪಾತಿವೇಂದ್ರ ಸುಗುಣತಾಂತ್ರ ಕೀಗ ಸುರೇಂದ್ರ. ಮಹಾಪ್ರಭು. ಮಂತ್ರೇಂದ್ರ. ಹರಿಯೇ ನಿಮ್ಮಯ ಸ್ಮರಣೆಯಿಂದಲೇ. ಮಹಾಪ್ರಭು. ಹರಿಯೇ ನಿಮ್ಮಯ ಸ್ಮರಣೆಯಿಂದಲೇ ಬಾಳು ತೀರ್ಬಾಳು. ಪಾತಿವೇಂದ್ರ ಪಾತಿವೇಂದ್ರ ಸುಗುಣತಾಂತ್ರ ಕೀಗ ಸುರೇಂದ್ರ. ಮಹಾಪ್ರಭು. ಮಂತ್ರೇಂದ್ರ. ಕಾಲ ಕಾಲಕ್ಕೆ ಬೀಳುತ್ತೀ ಮಳೆ. ಮಹಾಪ್ರಭು. ಕಾಲ ಕಾಲಕ್ಕೆ ಬೀಳುತ್ತೀ ಮಳೆ, ಬೆಳೆಗಳು ಬೆಳೆಯುತ್ತೆ. ಹಾ ಪಾತಿವೇಂದ್ರ ಪಾತಿವೇಂದ್ರ ಸುಗುಣತಾಂತ್ರ ಕೀಗ ಸುರೇಂದ್ರ. ಹಾ ಪ್ರಭು. ಮಂತ್ರೇಂದ್ರ. ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಮಳೆ ಬೆಳೆಗಳಿಂದ ಕೂಡಿ
ಸುಖದಿಂದ ಬಾಳುತ್ತಿರುವರು. ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷವಾಯಿತು. ನಿನ್ನಂಥ ನಿಪುಣ ಬುದ್ಧಿಮಂತ್ರಿಯು ಈ ಎನ್ನ ಆಸ್ಥಾನದಲ್ಲಿರುವಕ್ಕೆ ನನ್ನ ರಾಜ್ಯಕ್ಕೆ ಭಯವಂದರೇನು? ಅದು ಅಲ್ಲದೆ ನಿನ್ನ ಹಿತವಚನವನ್ನು ಕೇಳಿ ನಾನು ಆನಂದ ಭರಿತನಾಗಿರುವನು. ನಿನ್ನ ಮುಂದಿನ ಕಾರ್ಯವನ್ನು ಸಿದ್ಧಪಡಿಸುವನು ಆಗು ಮಂತ್ರ ಅಂತ. ಅಪ್ಪಣೆ ಮಹಾಪ್ರಭು. ಸೈನ್ಯಾಧೀಕ್ಷಣೆ. ಪೇಳೈ ಸೈನ್ಯಾದಿನಾದಾನೆ ನಮ ಸೈನ್ಯದ ಪರಿಯನೋ ಪೇಳೈ ಸೈನ್ಯಾಧೀಕ್ಷಣೆ. ಪೇಳೈ ಸೈನ್ಯಾದಿನಾದಾನೆ ನಮ ಸೈನ್ಯದ ಪರಿಯನೋ ಪೇಳೈ ಸೈನ್ಯಾಧೀಕ್ಷಣೆ. ಶತ್ರು ಭೂಪರ ಮತ್ತೆ ಸೈನ್ಯವ ಸೈನ್ಯಾಧೀಕ್ಷಣೆ. ಶತ್ರು ಭೂಪರ ಮತ್ತೆ ಸೈನ್ಯವ ಕಟ್ಟಿ ಬಿಡಿಜುತ್ತ ಹತ್ತಲೋ ಜನ ಕಟ್ಟಿ ಬಿಡಿಜುತ್ತ ಹತ್ತಲೋ ಜನ ಮಿತ್ರರಂತೆ ಬಾಳುದಿಹರೆ ಬಿತ್ತರಿಸಿತು ಕೀರ್ತಿಯ ಹೇಳಿ ಸೈನ್ಯಾದಿನಾದಾನೆ ನಮ ಸೈನ್ಯದ ಪರಿಯನೋ ಹೇಳಿ ಸೈನ್ಯಾಧೀಕ್ಷಣೆ. ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿಟ್ಟಿರುವ ಅದನ್ನು ವಿವರಿಸುವರಾಗಿ. ತಿಳಿಸಲಾಗು ಸೈನ್ಯಾಧೀಕ್ಷಣೆ. ತಿಳಿಸಲಾಗು ಸೈನ್ಯಾಧೀಕ್ಷಣೆ. ನಮ್ಮ ಸೈನ್ಯವು ಶತ್ರುಗಳ ಪಡೆಯನ್ನು ಅಡಗಿಸಿ ಎತ್ತರನ್ನ ಮಾನಿಸಿ ಎಲ್ಲರನ್ನು ತಮ್ಮ ಚರಣದ ದಾಸರಾಗಿ ಮಾಡಿದನು. ಅದು ಅಲ್ಲದೆ ಮಹಾಪ್ರಭು, ಅದು ಅಲ್ಲದೆ ಆನೆಗಳ ದಂಡಕ್ಕೆ ಸಿಂಹವನ್ನು ನುಗ್ಗಿದರೆ ಆನೆಗಳು ಯಾವ ರೀತಿ ಅಂಜುವೋ ಅದರಂತೆ ನಮ್ಮ ಸೈನ್ಯಾಧೀಶರು ಶತ್ರುಗಳನ್ನು ಹಿಮ್ಮೆಟ್ಟಿಸುತ್ತಿರುವರು. ಬೇಷ್, ಬಹಳ ಸಂತೋಷವಾಯಿತು. ನಿನ್ನಂಥ ಚಾತುರವಾದ ಸೈನ್ಯಾಧೀಶನು ಈ ನನ್ನ ಆಸ್ಥಾನದಲ್ಲಿರುವಕ್ಕೆ ನನ್ನ ಸೈನ್ಯಕ್ಕೆ ಭಯವಂದನೇನು? ಅದು ಅಲ್ಲದೆ ನಿನ್ನ ಬಲಾವಿತವಚನಗಳನ್ನು ಕೇಳಿ ನಾನು ಆನಂದ ಭರಿತನಾಗಿರುವನು. ಸೈನ್ಯಾಧೀಶನೇ, ನಿನ್ನ ಸೈನ್ಯವನ್ನು ಸಂತೈಸುವನಾಗು. ಮಂತ್ರೇಂದ್ರ. ಹಾ ಪ್ರಭು. ಸೈನ್ಯಾಧೀಶರೇ. ಹಾ ಪ್ರಭು. ಧರೆಯಳು ಧನ್ಯನೋ ಧನ್ಯನಾದನೋ ನಾ ವಸೋದಯಳು ಧನ್ಯನೋ ಧನ್ಯನಾದನೋ ನಾ. ಮಂತ್ರಿ. ಹಾ ಪ್ರಭು. ಸೈನ್ಯಾಧೀಶರೇ. ಹಾ ಪ್ರಭು. ಧರೆಯಳು ಧನ್ಯನೋ ಧನ್ಯನಾದನೋ ನಾ ವಸೋದಯಳು ಧನ್ಯನೋ ಧನ್ಯನಾದನೋ ನಾ.
ಪರೆ ಮಂತ್ರೆಯೋ ಸೈನಿಕನಿ ಸೈನ್ಯಾಧಿಕಾರಿ ಈ ಪರೆ ಮಂತ್ರೆಯೋ ಸೈನಿಕನಿರುವಲ್ಲಿ ನಿಮ್ಮಯ ಬಾಲನಿ ಕೀರ್ತಿಯ ಪಡೆಯುವೆ ನಿಮ್ಮಯ ಬಾಲನಿ ಕೀರ್ತಿಯ ಪಡೆಯುವೆ ಕರೆಯಳು ಧನ್ಯನೋ ಧನ್ಯನಾದೆನ್ನ ಹೊಸೋದಯಳು ಧನ್ಯನೋ ಧನ್ಯನಾದೆನ್ನ ರಾಜನಾಗೋತೆ ರಾಜವನಾಳುದೆ ರಾಜನಾಗೋತೆ ರಾಜವನಾಳುದೆ ನಿಮ್ಮಯ ದಯದಿ ಕೀರ್ತಿಯ ಪಡೆಯುವೆ ನಿಮ್ಮಯ ದಯದಿ ಕೀರ್ತಿಯ ಪಡೆಯುವೆ ಕರೆಯಳು ಧನ್ಯನು ಧನ್ಯನಾದೆನು ನಾ ವಸೋದಯಳು ಧನ್ಯನು ಧನ್ಯನಾದೆನು ನಾ ಮಂತ್ರೇಂದ್ರ ಪ್ರಭು ಇಂಥ ನಿಪುಣ ಬುದ್ಧಿ ಮಂತ್ರಿಯು ಇಂಥ ಚಾತುರವಾದ ಸೈನ್ಯಾಧೀಶನು ಈ ನನ್ನ ಆಸ್ಥಾನದಲ್ಲಿರುವಾಗ ನನ್ನ ರಾಜ್ಯಕ್ಕಾಗಲಿ ಅಥವಾ ನನ್ನ ಸೈನ್ಯಕ್ಕಾಗಲಿ ಭಯವೆಂದರೇನು? ಅದು ಅಲ್ಲದೆ ನಿಮ್ಮ ಬಲಾಬಲಾವಿತ ವಚನಗಳನ್ನು ಕೇಳಿ ನಾನು ಆನಂದ ಭರಿತನಾಗಿರುವುದು. ನಡೆಯಿರಿ, ಮುಂದಿನ ಕಾರ್ಯಗಳನ್ನು ಸಿದ್ಧಪಡಿಸಿ. ಚಾರನೇ ವರ್ತಮಾನವೇನು? ಏನು? ನಾರದ ಮಹಾತ್ಮರೂ ಬರುತ್ತಿರುವರೆ ಅವರನ್ನು ರಾಜ ಮರ್ಯಾದೆಯಿಂದ ನಮ್ಮ ಆಸ್ಥಾನಕ್ಕೆ ಕರೆತನು. ನಾರಾಯಣ ನಾರಾಯಣ. ಜಗದೀಶ ನಾಡುವ ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ. ಜಗದೀಶ ನಾಡುವ ಜಗವೇ ನಾಟಕ ರಂಗ. ಸಂಚಾರಿ ನಾನಾಗಿ ಕಾಯುವ ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ. ಸರಿ ಸಮರೆ ನಗೆ ಯಾರಿ ಹರೆ ನೋವರೆ. ನಾರಾಯಣ ನಾರಾಯಣ. ಸರಿ ಸಮರೆ ನಗೆ ಯಾರಿ ಹರೆ ನೋವರೆ. ಮೆರೆಯುತ್ತೆ ಜಗದಿ ಅಪಜಯ ಪಡೆವರೆ. ಮೆರೆಯುತ್ತೆ ಜಗದಿ ಅಪಜಯ ಪಡೆವರೆ. ನಾರದ ಮೋದವ ನಾರದ ಮೋದವ ಬೀರುತ್ತ ಜಗವೇ ನಾಟಕ ರಂಗ. ಸಂಚಾರಿ ನಾನಾಗಿ ಕಾಯುತ್ತ ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ. ದಾಂಬಿಕ ಜನರ ಜಂಬವ ನಳಿಸಿ. ನಾರಾಯಣ ನಾರಾಯಣ. ದಾಂಬಿಕ ಜನರ ಜಂಬವ ನಳಿಸಿ. ಧಾರ್ಮಿಕ ಜನರ ಕೀರ್ತಿಯ ಮೇರೆದೆ. ನಾರಾಯಣ ನಾರಾಯಣ. ಧಾರ್ಮಿಕ ಜನರ ಕೀರ್ತಿಯ ಮೇರೆದೆ. ನಾರದ ಮೋದವ ನಾರದ ಮೋದವ
ಬೀರುತ್ತಾ ಜಗವೇ ನಾಟಕ ರಂಗ ಸಂಚಾರಿ ನಾನಾಗಿ ಕಾಯುತ್ತಾ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ ನಾರಾಯಣ ನಾರಾಯಣ. ನಾರದ ಮಹಾತ್ಮರಿಗೆ ನಮಸ್ಕರಿಸುವನು. ಸತ್ಯವ್ರತ ಮಹಾರಾಜ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ನಾರದ ಮಹಾತ್ಮರೇ, ಈ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ ಆಗಬಹುದು ರಾಜೇಂದ್ರ. ನಾರಾಯಣ ನಾರಾಯಣ. ನಾರದ ಮಹಾತ್ಮರೇ, ತಾವು ತ್ರಿಲೋಕ ಸಂಚಾರಿಗಳು, ಯಾವ ವಿಷಯವಿಲ್ಲದೆ ಇಲ್ಲಿ ಬರತಕ್ಕವರಲ್ಲ. ತಾವು ಸಂಚರಿಸಿದ ಲೋಕದಲ್ಲಿ ಏನೇನು ವಿಶೇಷ ವರ್ತಮಾನವಿರುವುದನ್ನು ತಿಳಿಸಬೇಕೆಂದು ತಮ್ಮಲ್ಲಿ ಕರಮುಗಿದು ಬೇಡಿಕೊಳ್ಳುವೆನು. ರಾಜೇಂದ್ರ, ನಾರದ ನಾನು ಮಹಾತ್ಮರೇ, ಕಾರಣವಿಲ್ಲದೆ ಯಾರ ಆಸ್ಥಾನಕ್ಕೂ ಬರತಕ್ಕವನಲ್ಲ. ನಾರಾಯಣ ನಾರಾಯಣ. ನಾನು ತ್ರಿಲೋಕವನ್ನು ಸಂಚಾರ ಮಾಡಿಕೊಂಡು ಆ ಮಹೇಂದ್ರನ ಆಸ್ಥಾನಕ್ಕೆ ಹೋಗಿದ್ದೇನಯ್ಯ. ನಾರಾಯಣ ನಾರಾಯಣ. ಮಹೇಂದ್ರನು ಲೋಕ ಕಲ್ಯಾಣಕ್ಕಾಗಿ ಒಂದು ಯಾಗವನ್ನು ಮಾಡಿದ್ದನು. ಆ ಯಾಗದಲ್ಲಿ ದೇವಾನ್ ದೇವತೆಗಳು, ಅಷ್ಟದಿಕ್ಪಾಲಕರು, ಶನಿದೇವರು, ಗುರುಗಳಾದ ವಸಿಷ್ಠ ಮಹಾಮುನಿಗಳೆಲ್ಲರೂ ಸೇರಿದ್ದರು. ಅಲ್ಲಿ ಗುರುಗಳಾದ ವಸಿಷ್ಠರು ನಿನ್ನ ಬಗ್ಗೆ ವಿಚಾರವನ್ನು ನಡೆಸುತ್ತಿದ್ದರು. ರಾಜೇಂದ್ರ, ಏನೆಂದು ಹೇಳಿದರು ಪೂಜ್ಯರೇ? ರಾಜೇಂದ್ರ, ಸತ್ಯವ್ರತ ಮಹಾರಾಜನು ಮಹಾನ್ ಸತ್ಯವಂತನೆಂತಲೂ ಆತನ ಸತಿಯಾದ ಚಂದ್ರಾಸೆಯು ಮಹಾನ್ ಪತಿವ್ರತ ಶಿರೋಮಣಿ ಎಂತಲೂ ನಿನ್ನ ಗುರುಗಳಾದ ವಸಿಷ್ಠ ಮಹಾಮುನಿಗಳು ಈ ರೀತಿಯಾಗಿ ನಿನ್ನನ್ನು ಹೊಗಳುತ್ತಿರಬೇಕಾದರೆ ಅಲ್ಲೇ ಪಕ್ಕದಲ್ಲಿ ಕುಳಿತಿದ್ದ ಆ ಶನಿದೇವನಿಗೆ ಕೋಪ ಬಂದು ಅವರಿಬ್ಬರನ್ನು ಸತ್ಯಭ್ರಷ್ಟರನ್ನಾಗಿ ಮಾಡುವೆನೆಂದು ಸಭೆಯಿಂದ ಪಂಥವನ್ನು ಹೂಡಿ ಹೊರಟೇ ಹೋದನು. ರಾಜೇಂದ್ರ, ಮತ್ತೇನಾಯಿತು ನಾರದ ಮಹಾತ್ಮರೇ? ರಾಜೇಂದ್ರ, ಇದನ್ನು ಕಂಡು ಶನಿದೇವರು ನಿನಗೆ ಕೊಡಬಾರದ ಕಷ್ಟಗಳನ್ನು ಕೊಟ್ಟು ಅವರನ್ನು ಕಾಡಿಗಟ್ಟುವೆನೆಂದು ಪಂಥವನ್ನು ಹೂಡಿ ಹೊರಟೇ ಹೋದನು. ನಾರಾಯಣ ನಾರಾಯಣ. ಪೂಜ್ಯರೇ, ಹಾಗಾದರೆ ನಾವು ಮಾಡುವುದಾದರೂ ಏನು? ರಾಜೇಂದ್ರ, ನಿನಗೆ ಗ್ರಹಗತಿಗಳು ಅನುಕೂಲವಿಲ್ಲದ ಕಾರಣ ನಿನಗೆ ಈ ರೀತಿ ನಡೆಯುತ್ತಿರುವುದು. ನಾರಾಯಣ ನಾರಾಯಣ. ಪೂಜ್ಯರೇ, ಈ ವಿಚಾರವನ್ನು ತಿಳಿಸಿದ್ದಕ್ಕೆ ನಮಗೆ ಬಹಳ ಆನಂದವಾಗುತ್ತಿರುವುದು. ಗುರುವರ ತಮ್ಮಯ ದರುಶನದಿ ಗುರುವರ ತಮ್ಮಯ ದರುಶನದಿ ನಾ ಧನ್ಯನಾಧೆನೋ ಗುರುದೇವ. ರಾಜೇಂದ್ರ, ಈ ವಿಷಯವನ್ನು ತಿಳಿಸಿದ್ದಕ್ಕೆ ತಮಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುವನು. ತಾವಿನ್ನು ಹೋಗಿ ಬನ್ನಿ ಪೂಜ್ಯರೇ. ರಾಜೇಂದ್ರ, ಈ ನಿನಗೆ ಈ ವಿಚಾರವು ನೆರವೇರಬೇಕಾದರೆ ನಿನ್ನ ಅರಮನೆಯ ಪಂಡಿತರನ್ನು ಕರೆಸಿ ನವಗ್ರಹಗಳ ಹೋಮ ಹವನಗಳನ್ನು ನಡೆಸು. ಆಗ ನಿನಗೆ ತಿಳಿಯುವುದು, ನಿನಗೆ ಗೊತ್ತಾಗುವುದು. ಹಾಗೆ ಆಗಲಿ ನಾರದ ಮಹಾತ್ಮರೇ. ನಾರಾಯಣ ನಾರಾಯಣ. ರಾಜೇಂದ್ರ, ನಾನು ಕುಂತಲ್ಲಿ ಕೂರುವ ಆಗಿಲ್ಲ, ನಿಂತಲ್ಲಿ ನಿಲ್ಲುವ ಆಗಿಲ್ಲ. ಸದಾ ಲೋಕ ಸಂಚಾರವೇ ನನ್ನ ಕಾರ್ಯವೈಖರಿಯಾಗುವುದು. ಅಪ್ಪಣೆಯಾದರೆ ನಾನಿನ್ನು ಹೋಗಿ ಬರುವೆನು. ನಾರಾಯಣ ನಾರಾಯಣ. ಹೋಗಿ ಬನ್ನಿ ಪೂಜ್ಯರೇ. ಆಗಬಹುದು ರಾಜೇಂದ್ರ. ಮಂತ್ರದ್ರ ಹಾ ಪ್ರಭು. ಸತ್ಯ ಸ್ವರೂಪದ ಜ್ಯೋತಿಯ ಬೆಳಗಲು. ನಾರಾಯಣ ನಾರಾಯಣ. ಸತ್ಯ ಸ್ವರೂಪದ ಜ್ಯೋತಿಯ ಬೆಳಗಲು ನಿತ್ಯ ಭಾವದ ರೂಪವನಳಿಸಲು. ನಾರಾಯಣ ನಾರಾಯಣ. ನಿತ್ಯ ಭಾವದ ರೂಪವನಳಿಸಲು ನಾರದ ಮೋದವ ನಾರದ ಮೋದವ ಬೀರುತ್ತಾ ಜಗವೇ ನಾಟಕ ರಂಗ ಸಂಚಾರಿ
ನಾನಾಗಿ ಕಾಯುವ ಜಗವೇ ನಾಟಕ ರಂಗ ನಾರಾಯಣ ಸತ್ಯ ಸ್ವರೂಪದ ಜ್ಯೋತಿಯ ಬೆಳಗಲು ನಿತ್ಯ ಭಾವದ ರೂಪವನಳಿಸಲು ನಾರಾಯಣ ನಿತ್ಯ ಭಾವದ ರೂಪವನಳಿಸಲು ನಾರದ ಮೋದವ ಬೀರುತ್ತ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ ನಾರಾಯಣ ಮಹಾಪ್ರಭು ನಮ್ಮ ಅರಮನೆಯ ಪಂಡಿತೋತ್ತಮರನ್ನು ಬರೆಯಡಿ. ಅಪ್ಪಣೆ ಮಹಾಪ್ರಭು. ಯಾರಲ್ಲಿ ಏನಪ್ಪಣೆ? ಯಾರಲ್ಲಿ? ನಮ್ಮ ಅರಮನೆಯ ಪಂಡಿತರನ್ನು ಬರಮಾಡಿ. ಏನು ಪಂಚೇನ ಅಲ್ಲ ಕಣ್ರಿ, ಎಲ್ಲಿಗೆ ಪಯಣ? ಏನೋ ಮಸ್ರಂಗ ಅಲ್ಲ ಸ್ವಾಮಿ, ಎಲ್ಲಿ ಪಯಣ ಅಂತ ಕೇಳ್ತಾ ಇರೋದು? ಸ್ವಾಮಿ ಏನ್ ಅವ್ರೇಕಾಯಿ? ಸ್ವಾಮಿ ತಾವೆಲ್ಲ ಹೋಗ್ರಿ. ಅಯ್ಯೋ ಮೆತ್ತಗ್ ಮಾತಾಡ್ರಿ, ನನ್ಗೇನ್ ಕಿವಿ ಕೇಳಕ್ಕಿಲ್ವೇ? ರಾಜರ ಮನೇಲಿ ಭೋಜನ ಅಂತೆ, ಅದಕ್ಕೆ ನಾನು ಹೊರಟಿದ್ದೀನಿ. ನೀವೆಲ್ಗ ಹೊಂಟ್ರಿ? ಹಂಗಿದ್ಮೇಲೆ ಎಲ್ಲಾರು ರಾಜರ ಮನೆಗೆ ಹೊಂಟಿರೋದಾದ್ರೆ ರಾಜರು ಕೋಪಿಸ್ಕೊತಾರೆ. ಬೇಗ ಹೋಗೋಣ, ನಡೀರಿ. ಹೋಗೋದೇನೋ ಸರಿ, ಏನಾರು ಬಸಿ ದಾರಿ ಖರ್ಚಿಗೆ ನಾನು ಮಡಗಿದ್ದೀರಾ? ನಮ್ ತಾವೇನಿಲ್ಲ ಸ್ವಾಮಿ, ನೀವೇನಾದ್ರೂ ತಂದಿದ್ದೀರಾ? ಸ್ವಾಮಿ ಆಯ್ತೆ ಸ್ವಾಮಿ ಆಯ್ತೆ, ನಮ್ಮ ಹತ್ರ ಅಂಬಳಮ್ಮನ್ ಮುಂಡೇನೆಸೆ ಅದೇ ಸ್ವಾಮಿ. ಅಂಬಳಮ್ಮನ್ ಮುಂಡೇನೆಸೆ? ಹೌದು ಸ್ವಾಮಿ. ಎಲ್ಲಿದ್ಯಪ್ಪ ಸ್ವಾಮಿ? ಯಾರು ಸುಣ್ಣ ಮಡಗಿದ್ದೀರಾ ಸ್ವಾಮಿ? ಮಡಗಿದ್ವಿ ಸ್ವಾಮಿ ಎಲ್ಲ ಕುತ್ಕೊಳ್ಳಿ ಸ್ವಾಮಿ, ಕೊಡ್ತೀನಿ. ಕುತ್ಕೊಳ್ಳಿ ತಗೊಳ್ಳಿ ಸ್ವಾಮಿ, ತಗೊಳ್ರಿ. ಹಿಡೀರಿ ಸ್ವಾಮಿ, ಸ್ವಾಮಿ ತಿಕ್ಕಿ ಸ್ವಾಮಿ
ಮಡಿ ಎಲ್ಲ ಹೋಯ್ತಲ್ರು ಸೋದರ ಮುಂಡೆವ ರಾಜರು ಹೋಗಿಸ್ಕೋತಾರೆ ಬೇಗ ನಡೀರಿ ಮಹಾರಾಜರಿಗೆ ನಮೋ ಪಂಡಿತೋತ್ತಮರಿಗೆ ನಮಸ್ಕರಿಸುವುದು. ಪಂಡಿತರೇ, ಪೀಠದಲ್ಲಿ ಕುಳಿತುಕೊಳ್ಳುವವರಾಗಿ ಹಾಗೆ ಆಗಲಿ ಮಹಾಪ್ರಭು. ಕುತ್ಕೊಳ್ಳಿ, ಕೆಳಗೆ ಮಹಾರಾಜರೇ, ಪಂಡಿತರೇ, ನಮ್ಮನ್ನು ಇಷ್ಟೊಂದು ಆತರವಾಗಿ ಕಳಿಸಲು ಕಾರಣವೇನೂ ಪಂಡಿತರೇ ತಿಳಿಸುವನು ಕೇಳುವರಾಗಿ. ಕರುಣಿಸಿ ವರ ಧರುಣಿ ಸುರರೆಲಾಲಿಸಿ, ಕರುಣಿಸಿ ವರ ಧರುಣಿ ಸುರರೆಲಾಲಿಸಿ, ಕ್ರೋತಿಯೊಳಗೆ ಕ್ರೂರ ಗ್ರಹ ಯಾವುದು, ಅದರ ಶಾಂತಿಯಾದ ಗ್ರಹ ಯಾವುದು ತಿಳಿಸಬೇಕೈ ಓಸುರರೇ. ಮಹಾಪ್ರಭು, ವರ ಶನಿ ದೇವರನು ಶಾಂತಿಗೊಳಿಸಲು ವರ ಶನಿ ದೇವರ ಶಾಂತಿಗೊಳಿಸಲು ನಾವೇನು ಮಾಡಬೇಕು ಭೂಸುರರೇ? ಮಹಾಪ್ರಭು, ತಮ್ಮನ್ನು ಕರೆಸಿದ ಕಾರಣವೇನೆಂದರೆ, ಗ್ರಹಗಳಲ್ಲಿ ಶ್ರೇಷ್ಠ ಗ್ರಹ ಯಾವುದು, ಕ್ರೂರ ಗ್ರಹ ಯಾವುದು, ಶಾಂತಿಯಾದ ಗ್ರಹ ಯಾವುದು, ಇದನ್ನು ಒಂದೊಂದಾಗಿ ತಿಳಿಸಬೇಕೆಂದು ತಮ್ಮಲ್ಲಿ ಕರಮುಗಿದು ಬೇಡಿಕೊಳ್ಳುವೆವು. ಮಹಾಪ್ರಭು, ಪಂಡಿತರೇ, ತಮ್ಮ ಅರಮನೆಯಿಂದ ಪೂಜಾ ಸಾಮಗ್ರಿಗಳನ್ನು ಅರ್ಚಕರನ್ನು ಬರಮಾಡತಕ್ಕದ್ದು, ಅನಂತರ ಒಂದೊಂದು ಗ್ರಹದ ವಿಚಾರವನ್ನೂ ನಾವು ತಿಳಿಸುತ್ತೇವೆ. ಮನವಿಟ್ಟು ತಿಳಿಸಬೇಕೆಂದು ಬೇಡಿಕೊಳ್ಳುವನು ಪೂಜ್ಯರೇ. ಸೂರ್ಯಾಗ್ರಹವೆಂಬ ಕೇಳಯ್ಯ ರಾಜನೇ, ಸೂರ್ಯನೆಂಬುವ ಗ್ರಹವು ಕೇಳಯ್ಯ ರಾಜನೇ, ಅವನ ಪೂಜಿಪ ಜನಕ್ಕೆ ಮಹಾರಾಜ, ಅವನ ಪೂಜಿಪ ಜನಕ್ಕೆ ಸೌಭಾಗ್ಯ ಕೊಡುವನು. ಸುರನೆಂಬುವ ಗ್ರಹವು ರಾಜ ಮಹಾರಾಜ ರಾಜ. ಮಹಾಪ್ರಭು, ಪಂಡಿತರೇ, ಸೂರ್ಯನೆಂಬ ಗ್ರಹವು ಧಾನ್ಯದಲ್ಲಿ ಗೋಧಿಯನ್ನಿಟ್ಟು, ಪುಷ್ಪದಲ್ಲಿ ಬಿಳಿ ಹೆಕ್ಕದ ಹೂವನ್ನು ಇಟ್ಟು ಪೂಜೆಯನ್ನು ಮಾಡಿದರೆ ನಿಮ್ಮ ರಾಜ್ಯಕ್ಕೂ ನಿಮಗೂ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವನು ಮಹಾಪ್ರಭು. ಪಂಡಿತರೇ, ಆ ಸೂರ್ಯದೇವರ ವಿಚಾರವನ್ನು ತಿಳಿದು ನಾನು ಧನ್ಯನಾದೆ. ಸೂರ್ಯದೇವರ ಪಾದಾರ್ಯಗದಿಗೋ ಇಂದು, ಸೂರ್ಯದೇವರ ಪಾದಾರ್ಯಗದಿಗೋ ಇಂದು, ಸೂರ್ಯದೇವರ ಪಾದಾರ್ಯಗದಿಗೋ ಇಂದು. ತೆಗೆದುಕೊಳ್ಳಿ. ಆ ಸೂರ್ಯದೇವರನ್ನು ಪೂಜಿಸಿ ಪಂಡಿತರೇ ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸುವರಾಗಿ. ಮಹಾಪ್ರಭು, ತಾವು ಕೇಳಿದ ನವಗ್ರಹಗಳಲ್ಲಿ ಎರಡನೇ ಗ್ರಹವಾದ ಚಂದ್ರ ಗ್ರಹವು ಬಹಳ ಶ್ರೇಷ್ಠವಂತರಯ್ಯ. ಪಂಡಿತರೇ, ಅವರ ಬಗ್ಗೆ ಹೇಳುವೆ
ಪಂಡಿತರೇ, ಆ ಚಂದ್ರದೇವರಿಗೂ ನಾನು ಸಾಷ್ಟಾಂಗ ವಂದನೆಗಳು ಮಾಡುವೆನು. ಅವರ ವಿಚಾರವನ್ನು ತಿಳಿಸುವರಾಗಿ. ತಾವು ಕೇಳಿದ ನವಗ್ರಹಗಳಲ್ಲಿ ಎರಡನೇ ಗ್ರಹವಾದ ಚಂದ್ರ ಗ್ರಹವು ಬಹಳ ಶ್ರೇಷ್ಠವಂತರಯ್ಯ. ಅವರಿಗೆ ಧಾನ್ಯದಲ್ಲಿ ಅಕ್ಕಿಯನ್ನು ಇಟ್ಟು ಪುಷ್ಪದಲ್ಲಿ ಮುಳ್ಳು ಮುದುಕನನ್ನು ಇಟ್ಟು ಪೂಜೆ ಮಾಡಿದರೆ ತಮಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವರು ಮಹಾಪ್ರಭು. ಪಂಡಿತರೇ, ಪೂಜೆ ಮಾಡಪ್ಪ. ಆ ಚಂದ್ರದೇವರಿಗೂ ನಾನು ವಂದಿಸುವುದು. ತೆಗೆದುಕೊಳ್ಳಿ, ನಾವು ಕೊಡುವ ಫಲ ಪುಷ್ಪಾದಿಗಳಿಂದ ಮಹಾಪ್ರಭು, ಪಂಡಿತರೇ, ಚಂದ್ರಗ್ರಹಕ್ಕಿಂತ ಮಂಗಳಗ್ರಹವು ಬಹಳ ಶ್ರೇಷ್ಠವಾದವರು. ಪಂಡಿತರೇ, ಆತನನ್ನು ಆ ಮಂಗಳದೇವರಿಗೂ ನಾನು ವಂದಿಸುವನು. ಅವರ ವಿಚಾರವನ್ನು ತಿಳಿಸುವರಾಗಿದ್ದೇನೆ. ಮಹಾಪ್ರಭು, ಮಂಗಳೆಂಬುವ ಗ್ರಹವು ಕೇಳಯ್ಯ ರಾಜಾನೆ, ಮಂಗಳೆಂಬುವ ಗ್ರಹವು ಕೇಳಯ್ಯ ರಾಜಾನೆ, ಅವನ ಪೂಜಿಪ ಜನಕ್ಕೆ, ಅವನ ಪೂಜಿಪ ಜನಕ್ಕೆ ಸೌಭಾಗ್ಯ ಕೊಡುವನು ಕೇಳಯ್ಯ ರಾಜ 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 ರಾಜ. ಮಹಾಪ್ರಭು, ಪಂಡಿತರೇ, ದಾನದಲ್ಲಿ ತೊಗರಿ ಬೇಳೆಯನ್ನು, ಪುಷ್ಪದಲ್ಲಿ ನೈದಲೆ ಪುಷ್ಪವನ್ನು ಇಟ್ಟು ಪೂಜಿಸಿದೆಯಾದಲ್ಲಿ ನಿಮ್ಮ ರಾಜ್ಯಕ್ಕೆ ಕುಂದು ಕೊರತೆ ಇಲ್ಲದಂತೆ ಸೌಭಾಗ್ಯವನ್ನೂ ಕೊಡುವನು ಆ ಪರಮಾತ್ಮನು. ಪಂಡಿತರೇ, ಆ ಮಂಗಳದೇವರಿಗೂ ನಾನು ವಂದಿಸುವನು. ಅವರ ವಿಚಾರವನ್ನು ಕಳೆದು ನಾನು ಆನಂದ ಭರಿತನಾಗಿರುವೆನು. ಮಂಗಳದೇವರ ಪಾದಾರಗತಿ ಗೋವಿಂದ, ಮಂಗಳದೇವರ ಪಾದಾರಗತಿ ಗೋವಿಂದ, ಮಂಗಳದೇವರ ಪಾದಾರಗತಿ ಗೋವಿಂದ. ಪಂಡಿತರೇ, ಮಹಾಗ್ರಹದ ಮಹಿಮೆಯನ್ನು ತಿಳಿಸುವರಾಗಿ. ಮಹಾಪ್ರಭು, ಪಂಡಿತರೇ, ತಾವು ಕೇಳಿದ ನವಗ್ರಹಗಳಲ್ಲಿ ಆ ನಾಲ್ಕನೇ ಗ್ರಹವಾದ ಬುಧ ಗ್ರಹವು ತುಂಬಾ ಶ್ರೇಷ್ಠವಂತರು. ಅವರ ವಿಚಾರವನ್ನು ಹೇಳುವೆನು, ಮನವಿಟ್ಟು ಲಾಲಿಸಿ. ಪಂಡಿತರೇ, ಆ ಗುರುದೇವರಿಗೂ ನಾನು ವಂದಿಸುವನು. ಅವರ ವಿಚಾರವನ್ನು ತಿಳಿಸುವರಾಗಿ. ಜನ ಭೋಜನೋ ಕರೆಯೊಳಗೆ ರಾಜ, ಜನ ಭೋಜನೋ ಕರೆಯೊಳಗೆ ರಾಜ, ಜನ ಭೋಜನೋ ವಾಣಿಜ್ಯ ಕುಲದವರು ತಾವಾರೆ ಕುವರ. ಮಹಾಪ್ರಭು, ವಾಣಿಜ್ಯ ಕುಲದವರು ತಾವಾರೆ ಕುವರ, ಅವರ ಪೂಜಿಪ ಜನಕ್ಕೆ. ಮಹಾಪ್ರಭು, ಅವರ ಪೂಜಿಪ ಜನಕ್ಕೆ ಸೌಭಾಗ್ಯ ಕೊಡುವ ಜನ ಭೋಜನೋ ಕರೆಯೊಳಗೆ ರಾಜ, ಜನ ಭೋಜನೋ
ಪಂಡಿತರೇ, ತಾವು ಕೇಳಿದ ನವಗ್ರಹಗಳಲ್ಲಿ ಆ 4ನೇ ಗ್ರಹವಾದ ಬುಧ ಗ್ರಹವಿಗೆ ಧಾನ್ಯದಲ್ಲಿ ಹೆಸರು ಕಾಳನ್ನಿಟ್ಟು ಪುಷ್ಪದಲ್ಲಿ ಉತ್ರಾಣಿ ಪತ್ರೆಯನ್ನು ಇಟ್ಟು ಪೂಜೆಯನ್ನು ಮಾಡಿದರೆ ತಮಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವರು ಮಹಾಪ್ರಭು. ಪಂಡಿತರೇ, ಆ ಬುಧದೇವರ ವಿಚಾರವನ್ನು ತಿಳಿದು ನಾನು ಆನಂದಭರಿತನಾಗಿರುವನು. ಹಾ ಗುರುದೇವರಿಗೂ ನಾನು ವಂದಿಸುವನು. ಗುರುದೇವರ ಪಾದಾರವಿಂದ ಗುರುದೇವರ ಪಾದಾರವಿಂದ ಗೋವಿಂದ ಗುರುದೇವರ ಪಾದಾರವಿಂದ ಗೋವಿಂದ. ಪಂಡಿತರೇ, ಮುಂದಿನ ಗ್ರಹ ಮಹಿಮೆಯನ್ನು ತಿಳಿಸುವರಾಗಿ. ಹಾ ಪ್ರಭು, ತಾವು ಕೇಳಿದ ನವಗ್ರಹಗಳಲ್ಲಿ ಆ 5ನೇ ಗ್ರಹವಾದ ಗುರುದೇವರ ವಿಚಾರವನ್ನು ಹೇಳುವೆನು. ಗುರುದೇವರಿಗೂ ನಾನು ವಂದಿಸುವನು. ಅವರ ವಿಚಾರವನ್ನು ತಿಳಿಸುವರಾಗಿ. ಜಾಣೆ ಗುರುವೇ ದೇವ ಕೊಡುವಾರು, ಅವರ ಪೂಜೆ ಭಜನಕ್ಕೆ ಸೌಭಾಗ್ಯ ಕೊಡುವಾರು. ಜಾಣೆ ಗುರುವೇ ದೇವನೆಂಬುವ ತಾವು ವಿಪ್ರದ ಕುಲದವರು. ಹಾ ಪ್ರಭು, ಪಂಡಿತರೇ, ತಾವು ಕೇಳಿದ ನವಗ್ರಹಗಳಲ್ಲಿ ಆ 5ನೇ ಗ್ರಹವಾದ ಗುರುದೇವರು ಬಹಳ ಶ್ರೇಷ್ಠವಂತರು. ಅವರ ವಿಚಾರವನ್ನು ಹೇಳುವೆನು, ಮನವಿಟ್ಟು ಲಾಲಿಸಿ. ಮಹಾಪ್ರಭು, ಆ ಗುರುದೇವರಿಗೆ ಧಾನ್ಯದಲ್ಲಿ ಕಡಲೆಕಾಳನ್ನು ಇಟ್ಟು ಪುಷ್ಪದಲ್ಲಿ ಹರಳಿ ಪತ್ರೆಯನ್ನಿಟ್ಟು ಫಲ ಪುಷ್ಪಾದಿಗಳಿಂದ ಪೂಜೆಯನ್ನು ಮಾಡಿದ್ದೆ. ಆದರೆ ತಮಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವರು ಮಹಾಪ್ರಭು. ಪಂಡಿತರೇ, ಆ ಗುರುದೇವರ ವಿಚಾರವನ್ನು ತಿಳಿದು ನಾನು ಆನಂದಭರಿತನಾಗಿರುವನು. ಹಾ ಗುರುದೇವರಿಗೂ ನಾನು ವಂದಿಸುವನು. ನಾವು ಪಂಡಿತರೇ, ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸುವರಾಗಿ. ಮಹಾಪ್ರಭು, 6ನೇ ಗ್ರಹವಾದ ಶುಕ್ರನ ವಿಚಾರವನ್ನು ಹೇಳುವೆನು, ಮನವಿತ್ತು ಆಲಿಸುವರಾಗಿ. ಆ ಶುಕ್ರದೇವರಿಗೂ ನಾನು ವಂದಿಸುವನು. ಅವರ ವಿಚಾರವನ್ನು ತಿಳಿಸುವರಾಗಿ. ಶುಕ್ರ ಪಂಡಿತರೇ, 6ನೇ ಗ್ರಹದ ಶುಕ್ರಗ್ರಹವು ಧಾನ್ಯದಲ್ಲಿ ಅವರೆಕಾಳನ್ನು ಇಟ್ಟು ಪುಷ್ಪದಲ್ಲಿ ಹತ್ತಿ ಹೂವನ್ನು ಇಟ್ಟು ತಾವು ಪೂಜೆ ಮಾಡಿದರೆ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡುವರು ಮಹಾಪ್ರಭು. ಪಂಡಿತರೇ, ಆ ಶುಕ್ರದೇವರಿಗೂ ನಾನು ವಂದಿಸುವನು. ಅವರ ವಿಚಾರವನ್ನು ತಿಳಿದು ನಾನು ಆನಂದಭರಿತನಾಗಿರುವುದು. ನಾವು ಕೊಡುವ ಫಲ ಪುಷ್ಪಾದಿಗಳಿಂದ ಅವರನ್ನು ಪೂಜಿಸಿ. ಶುಕ್ರದೇವರ ಪಂಡಿತರೇ, ಮಹಾಪ್ರಭು, ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸುವರಾಗಿ. ಹಾಗೆ ಆಗಲೇ ಮಹಾಪ್ರಭು. ರಾಜೇಂದ್ರ,
ತಾವು ಕೇಳಿದ ಗ್ರಹಗಳಲ್ಲಿ ರಾಹು ಗ್ರಹಕ್ಕೆ ಧಾನ್ಯದಲ್ಲಿ ಉದ್ದಿನ ಕಾಳನ್ನು ಇಟ್ಟು ಪುಷ್ಪದಲ್ಲಿ ದರ್ಬೆ ಪುಷ್ಪವನ್ನು ಇಟ್ಟು ಫಲ ಪುಷ್ಪಾದಿಗಳಿಂದ ಪೂಜೆ ಮಾಡಿದರೆ ರಾವು ಶಾಂತರಾಗುವರು. ಅದು ಅಲ್ಲದೆ ತಮಗೂ ತಮ್ಮ ರಾಜ್ಯಕ್ಕೂ ಸಕಲ ಸೌಭಾಗ್ಯವನ್ನು ನವಗ್ರಹ ಪೂಜೆ ಮಾಡೋ ಬರ್ಬೇಡ್ರಿ ಮಹಾಪ್ರಭು. ಪಂಡಿತರೇ, ನಾವು ಕೇಳಿದ ಕೇತು ಎಂಬ ಗ್ರಹಕ್ಕೆ ಪತ್ರೆಯಲ್ಲಿ ಗರ್ಕೆ ಪತ್ರೆಯನ್ನಿಟ್ಟು ಧಾನ್ಯದಲ್ಲಿ ಹುಳಿ ಕಾಳನ್ನಿಟ್ಟು ಸಕಲ ಪುಷ್ಪಾದಿಗಳಿಂದ ಪೂಜೆಯನ್ನು ಮಾಡಿದೆ. ಆದರೆ ತಮಗೂ ನಿಮ್ಮ ಸ್ಥಾನಕ್ಕೂ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡುವರು ಮಹಾಪ್ರಭು. ಪಂಡಿತರೇ, ರಾವು ಕೇತುಗಳ ವಿಚಾರವನ್ನು ತಿಳಿದು ನಾನು ಆನಂದ ಭರಿತನಾಗಿರೋನು. ರಾವು ಕೇತುಗಳಿಗೂ ನಾನು ಸಾಷ್ಟಾಂಗ ವಂದನೆಗಳನ್ನು ಮಾಡುವನು. ನಾವು ಕೊಡುವ ಫಲ ಪುಷ್ಪಾದಿಗಳಿಂದ ಅವರನ್ನು ಪೂಜಿಸಿ ಹಾಗೆ ಆಗಲಿ. ಕೇತುಗಳ ಭಾರ ಹರತಿ ಗೋವಿಂದ, ಕೇತುಗಳ ಭಾರ ಹರತಿ ಗೋವಿಂದ, ಕೇತುಗಳ ಭಾರ ಹರತಿ ಗೋವಿಂದ. ಪಂಡಿತರೇ, ಮಹಾಪ್ರಭು, ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸುವರಾಗಿ. ಮಹಾಪ್ರಭು, 7ನೇ ಗ್ರಹವಾದ ಆ ಶನಿದೇವರ ವಿಚಾರವನ್ನು ಹೇಳುವೆನು. ಅದಕ್ಕೂ ಮೊದಲು ಆ ಶನಿದೇವರಿಗೆ ಪೂಜೆ ಧಾನ್ಯದಲ್ಲಿ ಎಳ್ಳನ್ನು ಇಟ್ಟು ಪುಷ್ಪದಲ್ಲಿ ಬನ್ನಿ ಪತ್ರೆಯನ್ನು ಇಟ್ಟು ಪೂಜೆ ಮಾಡಿದರೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವರು ಮಹಾಪ್ರಭು. ಪಂಡಿತರೇ, ಭಗವಾನ್ ಶನಿದೇವನ ವಿಚಾರವನ್ನು ತಿಳಿಯಬೇಕೆಂದೇ ನಾನು ಆತರಿಸಿದ್ದು. ಅವರ ವಿಚಾರವನ್ನು ಮನವಿಟ್ಟು ನಮಗೆ ತಿಳಿಸುವರಾಗಿ ಪಂಡಿತರೇ. ಕರ್ಪೂರ ಶನಿದೇವರ ಪಾದಾರಗತಿ ಗೋವಿಂದೋ, ಶನಿದೇವರ ಪಾದಾರಗತಿ ಗೋವಿಂದೋ, ಶನಿದೇವರ ಪಾದಾರಗತಿ ಗೋವಿಂದೋ. ಮಹಾಪ್ರಭು, ಪಂಡಿತರೇ, ಆ ಶನಿದೇವರ ವಿಚಾರವನ್ನು ಹೇಳುವೆನು, ಮನವಿಟ್ಟು ಆಲಿಸಿ ತಿಳಿಸುವರಾಗಿ ಪಂಡಿತೋತ್ತಮರೇ. ಕುಲದೋಳ್ ರವಿಸುತನೆ ಶನಿತ ಮಹಾಪ್ರಭು, ತಿಳಿಸುವರಾಗಿ ಪಂಡಿತರೇ. ಕುಲದೋಳ್ ರವಿಸುತನೆ ಶನಿತ ಜಲಗಾಕ್ಷನಾದರೂ ಬಿಡದೆ ಬಳಲಿಸುವರು ಶನಿ ಮಹಾದೇವ. ಮಹಾಪ್ರಭು, ಪಂಡಿತರೇ, ಹಿತನಂ ಕಾಡಿದವರು ಶನಿ ಮಹಾದೇವ. ಮಹಾಪ್ರಭು, ತಿಳಿಸುವರಾಗಿ ಪಂಡಿತರೇ. ಹಿತನಂ ಕಾಡಿದವರು ಶನಿ ಮಹಾದೇವ. ಜಲದಾಕ್ಷನಾದರೂ ಬಿಡದೆ ಬಳಲಿಸುವರು ಶನಿ ಮಹಾದೇವ. ಮಹಾಪ್ರಭು, ಪಂಡಿತರೇ, ಆ ಶನಿದೇವರು ಹುಟ್ಟಿದ ಕೂಡಲೇ ತನ್ನ ತಂದೆಯಾದ ಸೂರ್ಯದೇವನನ್ನು ಒಂದು ಸಾರಿ ದೃಷ್ಟಿಸಿ ನೋಡಿದಾಗ ಸೂರ್ಯದೇವರಿಗೆ ಮೈಯೆಲ್ಲವೂ ಕುಷ್ಠವಾಯಿತು. ಏನು ಹೇಳುತ್ತಿರುವರೇ ಪೂಜ್ಯರೇ? ಮಹಾಪ್ರಭು, ರಥಗಳಿಗೆ ಕಟ್ಟಿರುವ 7 ಕುದುರೆಗಳಿಗೂ ಕಣ್ಣುಗಳು ಕಾಣದಂತಾದವು. ಮಹಾಪ್ರಭು, ಪಂಡಿತರೇ, ಮುಂದೇನಾಯಿತು? ಮಹಾಪ್ರಭು, ರಥವನ್ನು ನಡೆಸುತ್ತಿದ್ದ ಸಾರಥಿಗೆ ಕೈ ಕಾಲುಗಳು ಬಿದ್ದು ಶಿವ, ಪಂಡಿತರೇ, ಇಂತಹ ಮಾತನ್ನು ಹೇಳಬಹುದೇ ನೀವು? ಮಹಾಪ್ರಭು, ಮಹಾಪ್ರಭು, ಲೋಕವೆಲ್ಲವೂ ಕತ್ತಲಾಯಿತು. ಮಹಾಪ್ರಭು, ಮಹಾಪ್ರಭು, ಪಂಡಿತರೇ, ಶನಿದೇವರು ತನ್ನ ದೃಷ್ಟಿಯನ್ನು ಹಿಂತೆಗೆಯಲಾಗಿ ತನ್ನ ತಂದೆಯಾದ ಸೂರ್ಯದೇವರಿಗೆ ಸೌಖ್ಯವೂ ಉಂಟಾಯಿತು. ಕುದುರೆಗಳಿಗೆ ಕಣ್ಣುಗಳೂ ಬಂದವು, ಸಾರಥಿಗೆ ಕೈಕಾಲುಗಳೂ ಬಂದವು. ಮಹಾಪ್ರಭು,
ಲೋಕವೆಲ್ಲವೂ ಪ್ರಕಾಶಮಾನವಾಗಿ ಬೆಳಕಾಯಿತು ಮಹಾಪ್ರಭು. ಆದ್ದರಿಂದ ಆ ಶನಿದೇವರು ಮಹಾಶ್ರೇಷ್ಠವಂತರು ಮಹಾಪ್ರಭು. ಪಂಡಿತರೇ ಏನು ಹೇಳ್ತಿರುವಿರಿ? ಪುತ್ರನಲ್ಲ ವೈ ದುಷ್ಪುತ್ರನ, ಪುತ್ರನಲ್ಲ ವೈ ದುಷ್ಪುತ್ರನ, ಹುಟ್ಟಿದ ಕೂಡಲೇ ತಂದೆಗೆ ಕಷ್ಟವನ್ನು ಕೊಟ್ಟವನು ಮಗನೇನೋ. ಪಂಡಿತರೇ ಮಹಾಪ್ರಭು, ಇನ್ನೆಷ್ಟು ಕಷ್ಟವನ್ನು ಕೊಡುವನವನೋ, ಇನ್ನೆಷ್ಟು ಕಷ್ಟವನ್ನು ಕೊಡುವನವನೋ. ನೀ ಸಮಾಧಾನನನ್ನು ಏಕೆ ಹೊಗಳುವಿರಿ? ಪಂಡಿತರೇ ಮಹಾಪ್ರಭು, ಪುನಃ ಹೊಗಳಬೇಡಿ, ಸಾಕು ನಿಲ್ಲಿಸಿರಿ. ನಿಂದಿಸಿ ನುಡಿಯದಿರೋವರ ಪಂಡಿತರೇ ಮಹಾಪ್ರಭು, ನಿಂದಿಸಿ ನುಡಿಯದಿರುವವರ ಮುಂದೊದಗುವ ಕಾಲವು ಬಂದೊದಗುವುದು ರಾಜೇಂದ್ರನೇ. ಎಂದೆಂದಿಗೂ ಬಿಡರು ಆ ಶನಿಯು, ಎಂದೆಂದಿಗೂ ಬಿಡರು ಆ ಶನಿಯು. ಮುಂದೊದಗುವ ಕಾಲವು ಬಂದೊದಗುವುದು ರಾಜೇಂದ್ರನೇ. ಮಹಾಪ್ರಭು, ಪಂಡಿತರೇ ನೀವು ಆಡಿದ ನಿಂದಾವಾಣಿಗಳು ಆ ಶನಿದೇವರ ಕರ್ಣಕ್ಕೆ ಏನಾದರೂ ಬಿದ್ದರೆ ನಿನ್ನೊಂದು ಅಂಗಿಸಿ ಕುಗ್ಗಿಸಿ ಬಿಡುವರು. ಪಂಡಿತರೇ ಏಕೆ ಹೊಗಳುವೆರೆ? ಸಾಕೊನೆಲ್ಲ ನಿಮ್ಮ ಸಲ್ಲನು ಏಕೆ ಹೊಗಳುವೆರೆ? ಏಕೆ ಹೊಗಳುವೆರೆ? ಸಾಕೊನೆಲ್ಲ ನಿಮ್ಮ ಸಲ್ಲನು ಏಕೆ ಹೊಗಳುವೆರೆ? ಪ್ರಭು ಬೇಡ. ಸಕಲ ಗ್ರಹಗಳು ನಿಕಟವಾಗಿ ಏಕೆ ಗುಣಗಳೆಂದು ಬೇಳ್ಬೆರೆ. ಪಂಡಿತರೇ ಆ ಶನಿದೇವರನ್ನು ಆರಿಸಿ ತಿಳಿಯಬೇಡಿ. ಸಕಲ ಗ್ರಹಗಳು ನಿಕಟವಾಗಿ ಏಕೆ ಗುಣಗಳೆಂದು ಬೇಳು ನುಡಿಯುತ್ತಿರುವುದು ಹಿತವಲ್ಲ, ಸಹಿಸಲಾರನು ಬ್ರಾಹ್ಮಣೋತ್ತಮ ಏಕೆ ಹೊಗಳುವೆರೆ? ಸಾಕೊನೆಲ್ಲ ನಿಮ್ಮ ಸಲ್ಲ ಏಕೆ ಹೊಗಳುವಿರೆ? ಏಕೆ ಹೊಗಳುವಿರೆ? ಏಕೆ ಹೊಗಳುವಿರೆ? ಪಂಡಿತರೇ ಮಹಾಪ್ರಭು, ನ್ಯಾಯ ನೀತಿ ಸತ್ಯದಿಂದ ಕೂಡಿರುವ ಈ ನನ್ನ ಸಭೆಯಲ್ಲಿ ಧರ್ಮ ಅಧರ್ಮವನ್ನು ಅರಿದ ಮತಾಂಧನನ್ನು ಮಗಳು ಸಾಕು ನಿಲ್ಲಿಸಿರಿ. ಈ ಪ್ರಪಂಚದಲ್ಲಿ ಮಾತಾಪಿತರ ಸೇವೆಯನ್ನು ಮಾಡುವುದೇ ಮಹಾಭಾಗ್ಯ. ಈಗಿರುವಲ್ಲಿ ಹುಟ್ಟಿದ ಕೂಡಲೇ ತಂದೆಗೆ ಕಷ್ಟವನ್ನು ಕೊಟ್ಟವನು ಅವನು ಒಬ್ಬನು ಮಗನೇ. ಪುನಃ ಮಗಳಬೇಡಿ, ಸಾಕು ನಿಲ್ಲಿಸಿರಿ. ಮಹಾಪ್ರಭು ಪಂಡಿತರೇ ನೀವು ಹೇಳಿದಂತೆ ಆ ಶನಿದೇವರು ಆಕಾಶ ಮಾರ್ಗವಾಗಿ ತಲೆ ಬರುತ್ತಿರುವರು. ಒಂದರ ಬರಲಿ ಅವರಿಗೆ ನಾನೇ ಉತ್ತರಿಸುವನು. ಪಂಡಿತರೇ